ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 50 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 7 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದು ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋವಂಥ ವೀಡಿಯೋಸ್ಗೋಸ್ಕರ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಸೋಯಾ ಚಂಕ್ಸ್ ಎಲ್ಲ ಸ್ವಲ್ಪ 1 kg ತರಿಸ್ಬಿಟ್ಟಿದ್ರು. ಸೊ ಅದನ್ನೆಲ್ಲ ಸ್ಟೋರ್ ಮಾಡಿ ಇಕ್ಕೋಣ ಅಂತ ಅಂದ್ಬಿಟ್ಟು ಈ ಥರ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಡೈಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊತ ಒಳ್ಳೆ ಡಯಟ್ ಮಾಡ್ತಾ ಹೋದ್ರಂತೂ ಖಂಡಿತವಾಗ್ಲೂ ಸೂಪರ್ ಆಗಿರೋ ರಿಸಲ್ಟ್ ಸಿಗುತ್ತೆ. ಇನ್ನು ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ 69.350. ನಿನ್ನೆ ಬಂದ್ಬಿಟ್ಟು 69.650 ಇದೆ. ನಿನ್ನೆಗೂ ಇವತ್ತಿಗೂ ಒಂದು 300 ಗ್ರಾಮ್ಸು ಕಡಿಮೆ ಆಗಿದೆ. ಇಷ್ಟಾದ್ರೇ ಸಾಕು. ನಾನು ಯಾವಾಗಲೂ ಹೇಳ್ದಂಗೆ ನಿಮ್ಗೆ ದಿನಕ್ಕೊಂದು 50 ಗ್ರಾಮ್ ಆದರೂ ಕೂಡ ತುಂಬ ಖುಷಿ ಪಡಬೇಕು. ಯಾಕಂತಂದರೆ ಒಬ್ಬೊಬ್ಬರ ಬಾಡಿ ವೇರಿಯೇಷನ್ ಒಂದೊಂದು ಥರ ಇರುತ್ತೆ. ನಮಗೆ ಯಾವ ಫುಡ್ ಸೆಟ್ ಆಗುತ್ತೆ, ಯಾವ ಫುಡ್ ಹಿಡ್ಕೊಳ್ಳುತ್ತೋ, ಯಾವ ಫುಡ್ ಬಿಡುತ್ತೋ ನಮ್ಗೆ ಅವೆಲ್ಲ ಗೊತ್ತಾಗಲ್ಲ. ಸೊ ಹಾಗಾಗಿನೇ ಮಾಡ್ತಾ ನಮಗೆ ಯಾವ ಫುಡ್ ಸೆಟ್ ಆಗುತ್ತೆ, ಸೆಟ್ ಆಗಲ್ಲ ಅನ್ನೋದನ್ನ ನೋಡಿಕೊಂಡು ಸ್ವಲ್ಪ ಫುಡ್ ಕಂಟ್ರೋಲು, ಪೋಷನ್ ಕಂಟ್ರೋಲು, ಬ್ಯಾಲೆನ್ಸ್ಡ್ ಡಯಟ್ ಮಾಡ್ಕೊಂಡು ಹೋದರೆ ಮಾತ್ರ ಸೂಪರ್ ರಿಸಲ್ಟ್ ಸಿಗುತ್ತೆ. ಇಲ್ಲಿ ನಿಮಗೆ ಒಂದು ಸೂಪರ್ ಆಗಿರೋವಂಥ ರೆಸಿಪಿ ತೋರಿಸ್ತೀನಿ. ಇವತ್ತೆಲ್ಲನೂ ಫಸ್ಟ್ ಟೈಮ್ ಮಾಡಿರೋವಂಥ ರೆಸಿಪೀಸೇ, ಬಟ್ ಸೂಪರ್ ಹಿಟ್ಟಾಗಿದೆ ಎಲ್ಲ ರೆಸಿಪೀಸು. ಏನು ಎತ್ತಾ ಇನ್ನೊಂದು ಇವತ್ತೆಲ್ಲನೂ ಹೈ ಪ್ರೋಟೀನ್ ರಿಚ್ ಇರುವಂಥ ಫುಡ್ಡೇ ಮಾಡ್ಕೊಂಡಿದ್ದೀನಿ. ಡಯಟು ಕೂಡ ಸೂಪರಾಗಿ ಹೋಗಿದೆ. ನನ್ನ ಡೇ ಕೂಡ ಸ್ವಲ್ಪ ಚೆನ್ನಾಗೋಯ್ತು. ಏನು ಅಂತಂದರೆ ನಾನೇ ಸ್ವಲ್ಪ ಲೇಸಿಯಾಗಿದ್ದು ಇವತ್ತು ಯಾವುದೇ ರೀತಿಯಾದಂಥ ಸ್ಟಿಚಿಂಗ್ ಮಾಡೋಕ್ಕೆ ಹೋಗಿಲ್ಲ. ಹಂಗೆ ಸುಮ್ಮನೆ ಜಲ್ ಥರ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿನೇ ಇನ್ನು ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ನುಗ್ಗೆ ಸೊಪ್ಪಿರುತ್ತಲ್ವ, ನುಗ್ಗೆ ಸೊಪ್ಪು ಬೇಳೆ ಹಾಕಿ ನುಗ್ಗೆ ಸೊಪ್ಪು ಮಸಾಲ ಸಾರು ಥರ ಸೂಪರ್ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ತಮಿಳ್ನಾಡು ಸೈಡ್ ಮಾಡ್ತಾರೆ, ಮುರುಂಗಕೀರ ಮಸೈಯಲ್ ಅಂತ. ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗಿದು ನಮಗೆ ತುಂಬಾ ಒಳ್ಳೆಯದು. ಸೊ ಏನಿಲ್ಲ, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೋಬೋದು. ನಾನು ಮರ್ತೋಗ್ಬಿಟ್ಟಿದ್ದೀನಿ ಅಷ್ಟೇ. ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇಲ್ಲಿ ನೀವು 4 ಬೆಳ್ಳುಳ್ಳಿನ ತಟ್ಟು ಹಾಕ್ಕೊಂಡ್ರು ನೋ ಪ್ರಾಬ್ಲಮ್. ನಾನು ಸಾಂಬಾರಿಗೆ ಹಾಕಿದ್ದೆ ಅದಕ್ಕೆ. ಅದಾದಮೇಲೆ ಹುಣಸೆ ಹುಳಿನ ಚೆನ್ನಾಗಿ ಹಿಂಡ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಅದರೊಳಗಡೆ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಗರಂ ಮಸಾಲ, ಜೀರಿಗೆ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರು, ಅದನ್ನೆಲ್ಲ ಹಾಕ್ಕೋಬೋದು. ಪೆಪ್ಪರ್ ಪೌಡರ್ ಸ್ಕಿಪ್ ಮಾಡ್ಬೋದು, ಏನು ಬೇಕಾಗಿಲ್ಲ. ಅದನ್ನು ಹಾಕ್ಕೊಂಡು ನುಗ್ಗೆ ಸೊಪ್ಪನ್ನ ತೊಳೆದಿಟ್ಕೊಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು. ಅದೇ ನೀರಿಗೆ ಹಾಕಿದ್ದು ಅಂದರೆ ಆಯಿಲ್ಗೆ ಹಾಕಿದ್ದು ಒಂದು 5-6 ಸೆಕೆಂಡ್, ಒಂದು 10-15 ಸೆಕೆಂಡ್ಗೆ ಚೆನ್ನಾಗಿ ಇದಾಗ್ಬಿಡುತ್ತೆ. ಒಂದು 2 ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ ಸ್ನೇಹಿತರೆ. ಓಕೆನಾ? ಇಲ್ಲಿ ನಾನು ಬೇಳೆ ಸಾರಿಗೆ ಏನೇನು ಹಾಕ್ತೀನೋ ಸೇಮ್ ಅದನ್ನು ಹಾಕಿ 1 ಕಪ್ಪಷ್ಟು ಬೇಳೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿಬಿಟ್ಟು ಬೇಯಿಸಿಟ್ಕೊಂಡಿದ್ದೆ ಫಸ್ಟೇ ಒಂದು 3-4 ವಿಷಿಲ್ಲು. ಸೊ ಅದನ್ನು ಇದಕ್ಕೆ ಹಾಕಿದ್ದೀನಿ. ಬೇಳೆ ಸಾರು ಏನು ಮಾಡ್ತೀವೋ ಅದೇ. ಇದಕ್ಕೆ ನುಗ್ಗೆ ಸೊಪ್ಪಿಗೆ ಸ್ವಲ್ಪ ಹುಣಸೆ ಹುಳಿ ಬಿಟ್ಟು ಸಪ್ರೇಟಾಗಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಮಾಡಿದ್ದಲ್ವ, ಸಖತ್ತಾಗಿತ್ತು. ಇನ್ನು ನುಗ್ಗೆ ಸೊಪ್ಪು ಎಲ್ರಿಗೂ ಬೋನ್ಸ್ಗೆಲ್ಲ ಒಳ್ಳೆಯದು, ಕ್ಯಾಲ್ಶಿಯಂ ಎಲ್ಲ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವ. ಸೊ ಹಂಗಾಗಿ ಮೈಕೈ ನೋವೆಲ್ಲ ಇರುತ್ತೆ, ಮೊಣಕಾಲು ನೋವು ಬರುತ್ತೆ ಅನ್ನೋರು ನುಗ್ಗೆ ಸೊಪ್ಪನ್ನ ವಾರಕ್ಕೊಂದ್ಸಲ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಚಿಕ್ಕ ಮಕ್ಳಿಗಂತೂ ಇವಾಗಿಂದ ಸ್ವಲ್ಪ ರೂಢಿ ಮಾಡಿಸಿದ್ರೂ ಒಳ್ಳೆಯದೇ. ಬಟ್ ನಾನೇನು ದೊಡ್ಡದಾಗಿ ನಾನು ವಾರಕ್ಕೊಂದ್ಸಲ ತಿಂತೀನಿ ಅನ್ನಲ್ಲ. ಸಿಕ್ಕಿದಾಗ ಮಾತ್ರ ಮಿಸ್ ಮಾಡ್ಕೋಬಾರ್ದು. ಅಮ್ಮ ಮಾಡ್ತಾರೆ ಇದರಲ್ಲಿ ನುಗ್ಗೆ ಸೊಪ್ಪು ಮತ್ತು ಅಳಸುಂಡೆ ಕಾಳು ಹಾಕಿ ಕಡಲೆ ಬೀಜ ಪುಡಿ ಉದುರಿಸಿ ಮಾಡ್ತಾರೆ ಪಲ್ಯ. ಸೂಪರಾಗಿರುತ್ತೆ. ನಮ್ಮ ಮಕ್ಳಿಗೂ ಕೂಡ ನಾನು ಫಸ್ಟ್ ಟೈಮ್ ಮಾಡಿರೋದಿದು. ಯಾವಾಗಲೂ ಏನು ಮಾಡ್ತೀನಿ ಅಂತಂದರೆ, ಜಸ್ಟು ನುಗ್ಗೆ ಸೊಪ್ಪು ಅದೇ ಅಮ್ಮ ಮಾಡ್ತಾರಲ್ವ ಆ ಥರ ಅಳಸುಂಡೆ ಕಾಳು, ನುಗ್ಗೆ ಸೊಪ್ಪು ಬೇಯಿಸೋದು, ಇಲ್ಲಾಂದರೆ ಬೇಳೆ ನುಗ್ಗೆ ಸೊಪ್ಪು ಬೇಯಿಸ್ಬಿಟ್ಟು ಪಲ್ಯ ಮಾಡ್ತಿದ್ದು. ಇಲ್ಲಿ ತೇಜು ಮಸ್ಟ್ ಆ್ಯಂಡ್ ಶುಡ್ ನಂಗೆ ತುಪ್ಪ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾಳೆ. ನಂಗೆ ತುಪ್ಪ ಹಾಕ್ಕೊಡು ಅಂತ. ಇಲ್ಲಮ್ಮ ಹಂಗೆ ತಿನ್ನು ಚೆನ್ನಾಗಿರುತ್ತೆ ಅಂತ ಮೋಹಿತ್ ಹೇಳ್ತಿದ್ದಾನೆ. ನಾನು ಹೇಳ್ತಾ ಇದ್ದೀನಿ, ನೀನು ಹೇಗೆ ತಿಂತಾ ಇದೆಯಲ್ವ, ಅದಕ್ಕೆ ಮಧ್ಯಾಹ್ನಕ್ಕೆ ಬರ್ತೀಯಲ್ವ ಆವಾಗ ಹಾಕ್ಕೊಡ್ತೀನಿ, ಇಲ್ಲ ಸಾಯಂಕಾಲಕ್ಕೆ ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಬ್ಬರೂ ಅಷ್ಟೇ, ತುಪ್ಪ ಇಲ್ಲ ಅಂದರೆ ಗಂಟ್ಲೊಳಗಡೆ ಹೋಗೋದೇ ಇಲ್ಲ ಮಕ್ಕಳಿಗೆ. ಅಷ್ಟು ಇಷ್ಟಪಟ್ಟು ತಿಂತಾರೆ. ಬಿಸಿ ಅನ್ನ ಇತ್ತು ಅಂತಂದರೆ ತುಪ್ಪ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಮಕ್ಕಳಿಗೂ ತುಂಬ ಇಷ್ಟ ಆಯಿತು ಸಾಂಬಾರು, ಚೆನ್ನಾಗಿತ್ತಮ್ಮ ಅಂತಲೇ ಹೇಳ್ತಾಯಿದ್ರು. ಇದಾದಮೇಲೆ ಮಕ್ಕಳು ಸ್ನ್ಯಾಕ್ಸ್ಗೆ, ಹಾಗೆ ನನಗೆ ಮಾರ್ನಿಂಗ್ ಸ್ನ್ಯಾಕ್ ಥರ ಮಾರ್ನಿಂಗ್ ತಿನ್ನೋದಕ್ಕೆ
ಇದು ಸ್ವೀಟ್ ಕಾರ್ನ್ ಇರುತ್ತಲ್ವ ಅದರ ಒಂದು ಚಾಟ್ ಮಾಡಿದ್ದೆ ಸ್ನೇಹಿತರೆ. ಇದೇನು ತುಂಬ ಈಸಿ, ಬೇಯಿಸ್ಕೊಬಿಟ್ಟಿದ್ದೆ. ಆ ಕೊತ್ತಂಬರಿ ಸ್ವಲ್ಪ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇದರಲ್ಲೂ ಸ್ವಲ್ಪ ಹಾಕಿ ಫಸ್ಟೇ ಕಲಸಿಟ್ಬಿಟ್ಟಿದ್ದೆ. ಇದಕ್ಕೊಂಚೂರು ಉಪ್ಪು, ಖಾರ, ಈರುಳ್ಳಿ, ಟೊಮೊಟೊ, ಲೈಟಾಗಿ ಒಂದು ಹಾಫ್ ಲೆಮೆನು, ಜಾಸ್ತಿ ಇದರ ಕ್ವಾಂಟಿಟಿ ಒಂದು ಲೆಮೆನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಾಟ್ ರೆಡಿಯಾಗಿ ಹೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನನಗೊಂಥರ ಫೇವ್ರೆಟ್ ಆಗಿಬಿಟ್ಟಿದೆ. ಯಾಕಂತಂದರೆ ಇದು ಸಿಗೋವಾಗ ಸ್ವೀಟ್ ಕಾರ್ನ್ ಏನು ಯಾವಾಗಲೂ ಸಿಗುತ್ತೆ, ಸ್ವಲ್ಪ ಓಡಾಡಬೇಕು. ಅದರಲ್ಲೂ ನಮ್ಮ ಅಮ್ಮವ್ರ ಅಂಗಡಿ ಇರೋದ್ರಿಂದ ನನಗೆ ಸ್ವಲ್ಪ ಫ್ರೀಯಾಗೇ ಸಿಗೋದ್ರಿಂದ ಅವ್ರಿಗೆ ನನಗೆ ಅಮ್ಮನಿಗೆ ಗೊತ್ತಲ್ವಾ, ಸ್ವೀಟ್ ಕಾರ್ನ್ ಇತ್ತು, ಬೆಟ್ಟದ ನೆಲ್ಲಿಕಾಯಿ ಇತ್ತು, ಆಮೇಲೆ ಸೋರೆಕಾಯಿ, ಸೌತೆಕಾಯಿ, ಮಸ್ಟರ್ಡ್ ಶುಡ್ ಯಾವಾಗಲೂ ತಂದೇ ತರ್ತಾರೆ. ಡಯಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ನಾನೇ ಇವಾಗ ಸ್ವಲ್ಪ ಥಂಡಿಗಾಲ ಇರೋದ್ರಿಂದ ಕೆಲವ್ರು ಸೋರೆಕಾಯಿ ತಂಪು ಅಂತಾರೆ, ಸೋರೆಕಾಯಿ ಹೀಟು ಅಂತಾರೆ, ಎರಡು ಕನ್ಫ್ಯೂಸು. ಅಮ್ಮ ನೋಡಿದ್ರೆ ಇದು ಹೀಟು ಅನ್ನುತ್ತೆ, ಇನ್ನೊಂದು ಅಷ್ಟು ಜನ ಇಲ್ಲ ಅದು ತಂಪು ಅಂತಾರೆ. ನನಗೆ ಅದಕ್ಕೆ ಈಗ ಸ್ವಲ್ಪ ನನಗೆ ಸ್ವಲ್ಪ ನೋಡ್ರಿ ಗಂಟ್ಲೆಲ್ಲ ಕಿರಿಕಿರಿ ಇರುತ್ತೆ. ಸೋರೆಕಾಯಿ, ಸೌತೆಕಾಯಿ ಸ್ವಲ್ಪ ಇದು ಮಾಡಿದ್ದೀನಿ. ಸಮ್ಮರ್ ಸೀಸನ್ ಬಂತು ಅಂತಂದ್ರೆ ಚೆನ್ನಾಗಿ ಜಮಾಯಿಸೋದೆ. ಓಕೆನಾ? ಇನ್ನು ಚಾಟ್ ನೋಡಿದ್ರಲ್ವ, ತುಂಬ ಚೆನ್ನಾಗಿತ್ತು. ಲೆಮೆನ್ನು ಮತ್ತು ಉಪ್ಪು, ಖಾರ ಎಲ್ಲ ಹಾಕಿದ್ದಕ್ಕೆ ಚೆನ್ನಾಗಿತ್ತು. ಟೊಮೊಟೊ, ಈರುಳ್ಳಿ ಬೇರೆ ಹಾಕಿದ್ವಲ್ಲ, ಚೆನ್ನಾಗಿತ್ತು. ಒಂದು ಹಾಫ್ ಲೆಮೆನ್ ಆಗಿದ್ದರೆ ಚೆನ್ನಾಗಿರೋದೇನೋ. ನಾನು ಒಂದು ಫುಲ್ ಹಾಕಿದ್ನಲ್ಲ, ಲಾಸ್ಟಲ್ಲಿ ನಾನೇ ತಿಂದಿದ್ದು. ಆ ರಸ ಎಲ್ಲ ಕೆಳಗಡೆ ಇತ್ತಲ್ಲ, ಫುಲ್ಲು ಹುಳಿ. ಬಟ್ ಇಟ್ಸ್ ಓಕೆ, ಚೆನ್ನಾಗಿತ್ತು. ಇವತ್ತು ಪನ್ನೀರ್ ಬುರ್ಜಿ ಥರ ಟ್ರೈ ಮಾಡಿದ್ದೆ, ಅದು ಸೂಪರಾಗಿ ಬಂದಿತ್ತು. ಫಸ್ಟ್ ಟೈಮ್ ನಾನೇ ಹೋಗಿ ಫಿಶ್ ಅಂಗಡಿಗೆ, ಸೀ ಫುಡ್ಸ್ ಅಂಗಡಿಗೆ ಹೋಗಿ ಒಂದು ಫಿಶ್ ತಂದು ನನ್ನ ಕೈಯಾರೆ ನಾನೇ ಫಿಶ್ ಫ್ರೈ ಮಾಡಿರೋದು ಫಸ್ಟ್ ಟೈಮ್. ಅಂದರೆ ಮಾಡಿದ್ದೀನಿ ಅವಾಗೆಲ್ಲ ಫಿಶ್ ಕಬಾಬ್, ತುಂಬ ರೇರು. ನಾವು ವರ್ಷಕ್ಕೆ ಒಂದು ಸಲನೋ 2 ವರ್ಷಕ್ಕೆ ಒಂದು ಸಲ ಫಿಶ್ ತಿಂದರೆ ರೇರ್. ಅಂದರೆ ನಾನು ಮಾಡೋದು, ನನಗೆ ಫಿಶ್ ಸಾಂಬಾರು ಮಾಡೋಕ್ಕೆ ಬರಲ್ಲ, ಫಿಶ್ ಫ್ರೈ ಮಾಡೋಕ್ಕೆ ಬರಲ್ಲ. ಇವತ್ತು ಫಸ್ಟ್ ಟೈಮ್ ಫಿಶ್ ತವಾ ಫ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಆ್ಯಂಡ್ ನಿಮ್ಮ ಡಯಟ್ ಎಲ್ಲ ಹೇಗೆ ಹೋಗ್ತಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಜನ ಹೇಳ್ತಾ ಇದ್ದೀರಾ, ಅಕ್ಕ ನಂದು ಇಷ್ಟಿತ್ತು, ಸೇಮ್ ನಿಮ್ಮಷ್ಟೇ ಇದ್ದೀನಿ, ನಂದು ಇಷ್ಟಿತ್ತು. ತುಂಬ ಜನ ಸುಮಾರಷ್ಟು ವೆಯ್ಟು ಕೂಡ ಲಾಸ್ ಆಗಿದ್ದೀರಾ. ಐ ಆಮ್ ಸೋ ಹ್ಯಾಪಿ. ಎಲ್ಲರೂ ಹೇಳ್ತಾ ಇರ್ತೀರಲ್ವಾ, ನಾನು ಇಷ್ಟು 20 kg ಲಾಸ್ ಮಾಡಿದ್ದೆ, ನಾನು ಕೂಡ 15 kg ಲಾಸ್ ಮಾಡಿದ್ದೆ ಅಂತ. ನಂಗೆ ತುಂಬ ಖುಷಿಯಾಗುತ್ತೆ. ಯಾಕಂತಂದರೆ ಈ ಥರದ್ದು ವೀಡಿಯೋಸ್ ನೋಡಿದಾಗ ಸ್ವಲ್ಪ ಮೋಟಿವ್ ಆಗ್ತಾರೆ, ಕೆಲವೊಂದು ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊತಾರೆ. ನಮ್ಮದೇ ಅಂತಲ್ಲ, ಯಾರ್ದೋ ಒಬ್ರದ್ದು ನೋಡಿ ಸಣ್ಣ ಆಗಿರ್ತೀರಲ್ವ. ಐ ಆಮ್ ಸೋ ಹ್ಯಾಪಿ. ಇದು ಹೆಂಗೆ ಅಂತಂದರೆ, ಮೇಯ್ನು ನಮ್ಮಂಥವ್ರ ಚಾನಲ್ ಏನಕ್ಕೆ ನೋಡ್ತಾರೆ ಅಂತಂದರೆ, ಈಗ ಡೈಟಿಷಿಯನ್ಸ್ ಹತ್ರ, ಡಯಟ್ ಮಾಡೋರ ಹತ್ರ ಎಲ್ಲ ಟಿಪ್ಸ್ ಸಿಗುತ್ತೆ. ಬಟ್ ನಮ್ಮಂಥವ್ರು, ನಾವು ಈಗ ನಾರ್ಮಲ್ ಮಿಡಿಲ್ ಕ್ಲಾಸ್ ಅವರು ಈ ಥರ ನನ್ನ ಥರ ಎಕ್ಸಾಂಪಲ್ ನಾನೇ ತೊಗೊಳ್ಳಿ, ನಾನು ಮಾಡೋವಂಥದ್ದೆಲ್ಲ ನಾರ್ಮಲ್ ಎಲ್ಲ ಕೈಗೆ ಇಟ್ಕೊವಂಥದ್ದು. ಸ್ವಲ್ಪ ಪ್ರೋಟೀನ್ಗೋಸ್ಕರ ನಾನು ಈ ಥರ ಯಾವಾಗಾದರೂ ರೇರಾಗಿ ಸ್ವಲ್ಪ ಪನ್ನೀರು, ಟೋಫು ಆ ಥರ ಎಲ್ಲ ಸಿಗುತ್ತೆ ಅಂತ ತೊಗೊತೀನಿ. ಮಿಕ್ಕಿದ್ದೆಲ್ಲ ವೆಜಿಟೇಬಲ್ಸು ಮನೇಲಿ ಸಿಕ್ಕುವಂಥದ್ರಲ್ಲೇ ಕಡಿಮೆ ಬಜೆಟಲ್ಲಿ ನಾವು ಡಯಟ್ ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊತೀವಿ. ಯಾಕಂದರೆ ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ ಅಲ್ವಾ. ಸೊ ಹಾಗಾಗಿನೇ ಅದರಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ಎಕ್ಸ್ಪೀರಿಯೆನ್ಸ್, ಡೈಲಿ ಅವರ ಒಂದು ವೆಯ್ಟು ನೀವು ನೋಡೋದಾದರೆ, ಅಂದರೆ ನನ್ನ ವೆಯ್ಟ್ ಆಗಿರ್ಬೋದು, ಬೇರೆಯವ್ರದ್ದೆಲ್ಲನೂ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತಾರಲ್ವ. ಸೊ ಅವಾಗೇನಾಗುತ್ತೆ, ನಮಗೆ ಒಂದು ಮೋಟಿವ್ ಇರುತ್ತೆ. ಟಿಪ್ಸ್ಗಿಂತನೂ ಈ ಥರ ಡಯಟ್ ನೋಡಿದಾಗ, ಅವರೇ ಸಣ್ಣ ಆಗಿದ್ದಾರೆ, ನಾವು ಸಣ್ಣ ಆಗಬಾರ್ದಾ, ಅವರೇ ಸಣ್ಣ ಆಗಿದ್ದಾರೆ, ನಾವು ಸಣ್ಣ ಆಗಬಾರ್ದಾ ಅಂತ. ಇಲ್ಲಿ 200 grams ಪನ್ನೀರ್ ಫುಲ್ ನಾನೇ ತಿಂದಿದ್ದೀನಿ ಅಂದರೆ ನಂಬ್ತೀರಾ, ಹೆವಿ ಆಗೋಯ್ತು ನನಗಿವತ್ತು. ಬಟ್ ಅಷ್ಟು ಚೆನ್ನಾಗಿತ್ತು. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ತೋರಿಸ್ತೀನಿ. ಇನ್ನು ನಾನು ಅದೇ ಹೇಳಿದ್ನಲ್ಲ, 200 grams ಪನ್ನೀರ್ ತಿಂದಿದ್ದೆ. ಏನು ಮಾಡಿಬಿಟ್ಟೆ, ಸ್ವಲ್ಪ ಹಂಗೆ ರಿಲ್ಯಾಕ್ಸ್ ಆಗೋಣ ಅಂತ ಬೆಡ್ ಮೇಲೆ ಬಂದು ಒಂದು ಅರ್ಧ-ಮುಕ್ಕಾಲು ಅವರ್ ಹಂಗೆ ಉಳ್ದಾಡ್ಕೊಂಡು ಮೊಬೈಲ್ ನೋಡ್ತಿದ್ನ. ಅದೇನಾಯಿತು, ನನಗೆ ಫಿಶ್ ಫ್ರೈ ಮಾಡಿರೋ ಘಾಟುಗೆ ಇದಾಗ್ತಿದೆ, ಸಾರಿ ಅಲ್ಲಲ್ಲಿ ಡಿಸ್ಟರ್ಬ್ ಆಗ್ತಿದ್ರೆ. ಅದೇ ನಾನು ಹೇಳಿದ್ನಲ್ವ, ಪನ್ನೀರ್ ನೆಕ್ಸ್ಟ್ ಟೈಮ್ ಇದು ಮಾಡಿ ತೋರಿಸ್ತೀನಿ. ಅದೇ ಪನ್ನೀರ್ ತಿಂದಿದ್ನಲ್ವ, ಅದು ಒಂಥರ ಮುಖಕ್ಕೆ ಕೊಡ್ದಂಗೆ ಮಲ್ಗೆ ಇದ್ನಲ್ವ, ಒಂದು 1/2 hour 3/4 hour ಹಂಗೆ ಉಲ್ಡಾಡ್ಕೊಂಡಿದ್ದೆ. ಅದೇನಾಗ್ಬಿಟ್ಟಿದೆ, ಸ್ವಲ್ಪ ಗಂಟ್ಲ ಹತ್ರ ಬಂದಂಗೆ ಆಗ್ಬಿಟ್ಟಿತ್ತು, ಮತ್ತು ತಲೆನೋ ಸ್ಟಾರ್ಟ್ ಆದಂಗೆ ಆಗೋಯ್ತು. ಅದಕ್ಕೆ ಇವತ್ತು ಈ ವೀಕಲ್ಲಿ ಫಸ್ಟ್ ಟೈಮು 1 ಲೋಟ. ನನಗೇನಾದರೂ ತಲೆನೋವು ಬಂದಿದೆ ಅಂದರೆ ಬೆಸ್ಟ್ ಮೆಡಿಸನ್ ಅಂದರೆ ಕಾಫಿ. ನಾನು ತುಂಬ ಇಷ್ಟಪಡಲ್ಲ, ನಿಜ ಹೇಳ್ತೀನಲ್ಲ, ಇಷ್ಟನೇ ಪಡಲ್ಲ ನನಗೆ. ಅಂದರೆ ಅನಿವಾರ್ಯ ಆದರೆ ಮಾತ್ರನೇ ತೊಗೊತೀನಿ, ಬಿಟ್ಟರೆ ನಾನು ಯಾವಾಗಲೂ ಬೇಕು ಅನ್ನೋದಿಲ್ಲ. ನಂಗೆ ತಲೆನೋವು ಬಂತು ಅಂತಂದರೆ ಟ್ಯಾಬ್ಲೆಟ್ ಕೂಡ ಬೇಡ ಸ್ನೇಹಿತರೆ, ಜಸ್ಟ್ 1 ಲೋಟ ಕಾಫಿ ಕುಡಿದ್ರೆ ಸಾಕು. ಅದು ಏನಂದರೆ
ಅರ್ಧ ಸಕ್ಕರೆ ಭಾಗ ಇರಬೇಕು, ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಇರಬೇಕು, ಹಾಲು ಸ್ವಲ್ಪ ತಿಕ್ಕಾಗಿರಬೇಕು, ಕಾಫಿ ಪೌಡರ್ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಆ ಥರ ಮಾಡ್ಕೊಂಡು ತಿಂದರೆ ಮಾತ್ರ ನೋಡ್ರಿ ಸೂಪರಾಗಿರುತ್ತೆ. ಅಂದರೆ ನನಗೆ ಬೇಗ ತಿಂದರೆ ಅಂತಿದ್ದೀನಿ, ಸಾರಿ, ಕುಡಿದ್ರೆ ನಾನು ಕೂಡ ಕಾಫಿ ಕುಡಿದ್ಬಿಟ್ಟು ಸುಮಾರು 1:15 ಅನಿಸುತ್ತೆ ನಾನು ಊಟ ತೊಗೊಂಡಿದ್ದು. ಬೆಳಗ್ಗೆಯಿಂದ ನನ್ನ ರೊಟೀನ್ ಹೇಗಿತ್ತು ಅಂತಂದರೆ, ಬೆಳಗ್ಗೆ ಕರೆಕ್ಟಾಗಿ ಒಂದು 10 ಗಂಟೆಗೆ ಅನಿಸುತ್ತೆ ಸ್ನೇಹಿತರೆ, 10 ಗಂಟೆ ಆಗಿತ್ತು. ನಾನು ಏನು ಮುಸ್ಕಿನ ಜೋಳದ್ದು ಅದೇ ಸ್ವೀಟ್ ಕಾರ್ನ್ ಚಾಟ್ ತೊಗೊಂಡೆ 1 ಕಪ್ಪಷ್ಟು. ಕರೆಕ್ಟಾಗಿ ಒಂದು 11:30ಗೇನೋ ಪನ್ನೀರ್ ಬುರ್ಜಿ ತೊಗೊಂಡೆ. ಅದು ಫುಲ್ 1 ಕಪ್ ಅಷ್ಟು ಅಂದ್ಕೊಳ್ಳಿ, ಒಂದು 200 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡ. ಇನ್ನು ಅಲ್ಲಿಗೆ ನಂದು ಬ್ರೇಕ್ಫಾಸ್ಟ್ ಆಯ್ತಲ್ವ ಎರಡೂ, ಅಂದರೆ ಬ್ಯಾಲೆನ್ಸ್ ಆಗಿ. ಇನ್ನು ಅದಕ್ಕೆ ನಾನು ಏನು ಒಟ್ಟೊಟ್ಟಿಗೆ ಏನೂ ತಿನ್ನೋಕ್ಕಾಗಿಲ್ಲ, ಗ್ಯಾಪ್ ಬಿಟ್ಟು ತಿಂದಿದ್ದೀನಿ. ಅದಾದಮೇಲೆ 1:30ಗೆ 2 ಗಂಟೆ, ಆ ಮಧ್ಯೆ 2 ಗಂಟೆ ಆಗಿತ್ತು ಕರೆಕ್ಟಾಗಿ. 2 ಗಂಟೆಗೆ ಒಂದು ಮೊಟ್ಟೆ, ಅದಾದಮೇಲೆ ಬೆಳಗ್ಗೆ ಮಾಡಿದ್ದಂತಹ ನುಗ್ಗೆ ಸೊಪ್ಪಿನ ಮಸಾಲ ಸಾರು, ಇದು ಏನಪ್ಪ ಅದು ಒಂದು ಅರ್ಧ ರೊಟ್ಟಿ. ನನಗೆ ಅರ್ಧ ರೊಟ್ಟಿ ಕೂಡ ತಿನ್ನೋಕ್ಕಾಗಿಲ್ಲ, ಯಾಕಂದರೆ ಈ ಪನ್ನೀರ್ ಬುರ್ಜಿ ಕಾಫಿ ಎಲ್ಲ ಕುಡಿದ್ಬಿಟ್ಟಿದ್ನಲ್ವ, ಹಾಗಾಗಿನೇ 1 ಗಂಟೆಗೆ ಅನಿಸುತ್ತೆ ನಾನು ಕಾಫಿ ಕುಡಿದಿದ್ದು. ಅದಾದಮೇಲೆ 2 ಗಂಟೆಗೆ ಫುಡ್ಡು ತೊಗೊಂಡೆ. ಅದಾದಮೇಲೆ ನಾನು ಸ್ವಲ್ಪ ಕಡಲೆ ಬೀಜ ಬೇಯಿಸ್ಕೊಂಡು ತಿಂದೆ, ನಾನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಬೇಯಿಸ್ಕೊಂಡು ಯಾಕೋ ಬಾಯಿ ಒಂಥರ ಆಯಿತು ಅಂತ ಒಂದು 50 to 100 ಗ್ರಾಮ್ಸು ಕಡಲೆ ಬೀಜನ, ಒಣಗಿರೋ ಕಡಲೆ ಬೀಜನ ಹಂಗೆ ಬಿಸಿನೀರಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ತಿಂದೆ. ಇದಾದಮೇಲೆ ಫಿಶ್ ತಿಂದು ನನ್ನ ಒಂದು ಡೇ ಡಯಟ್ ಅಂತೂ ಕಂಪ್ಲೀಟ್ ಮಾಡಿದೆ ಸ್ನೇಹಿತರೆ. ಇನ್ನು ಫಸ್ಟ್ ಟೈಮ್ ನಾನು ಪ್ರಾನ್ಸ್ ಅಂತೆ, ಕ್ರ್ಯಾಬ್ಸ್ ಅಂತೆ, ಆಮೇಲೆ ಬಾಂಗ್ಡಾ ಮೀನಂತೆ, ಆಮೇಲೆ ಜಿಲೇಬಿ, ಅಲ್ಲೇನೇನೋ ಬರೆದಿದ್ರಪ್ಪ. ಎಷ್ಟೊಂದು ಫಿಶ್ ಇದೆ ಪಾಪ. ವೆಜಿಟೇರಿಯನ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಗೆ ಇದಿಷ್ಟು ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ, ಓಕೆನಾ. ಸೊ ನಾನಂತೂ ಶರುನ ಕೇಳಿಬಿಟ್ಟು ಏನದು ರೂಪ್ಚಂದ್ ಅಂತ ಒಂದು ಫಿಶ್ನ ತೊಗೊಬಂದು ನನ್ನ ಕೈಯಾರೆ ಮಾಡಿದೆ. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು ಸ್ನೇಹಿತರೆ, ಸೂಪರಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ನಾನು 2 ಫಿಶ್ ತಿಂದು 2 ಪೀಸ್ ತಿಂದು ನನ್ನ ಡೇ ಡಯಟ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ. ನೋಡೋಣ ನಾಳಿನ ಡಯಟ್ ಹೇಗೆ, ನಾಳಿನ ರಿಸಲ್ಟ್ ಹೇಗೆ ಅನ್ನೋದು ನಾಳಿನ ಡಯಟಲ್ಲಿ ನೋಡೋಣ. ಎಲ್ಲರೂ ಹೇಗೆ ಮಾಡ್ತಾಯಿದ್ದೀರಾ, ಎಷ್ಟೆಷ್ಟು ವೆಯ್ಟ್ ಇದ್ದೀರಾ ಅನ್ನೋದನ್ನು ನಾಳಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.